ಸೊ ಅನಸ್ತೇಷಿಯಾ ಕೊಟ್ಟಾಗ ಜನರಲ್ ಅನಸ್ತೇಷಿಯಾ ಕೊಟ್ಟಾಗ ಹೆಡ್ಏಕ್ ಎಲ್ಲ ಬರೋದಿಲ್ಲ. ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಾಗ ಕೆಲವರೊಬ್ಬರಿಗೆ ಹೆಡ್ಏಕ್ ಬರುತ್ತೆ. ಸೊ ಯಾಕೆ ಬರುತ್ತೆ? ಎಸ್ಪೆಷಲಿ ಡೇ ಕೇರ್ ಸರ್ಜರೀಸಲ್ಲಿ ಇದು ಸ್ವಲ್ಪ ಕಾಮನ್. ಅಂದರೆ ಬೇರೆ ಸರ್ಜರೀಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ 2-3 ರೀಸನ್ ಇದೆ. ಒಂದು ಸೈಜ್ ಆಫ್ ದ ನೀಡಲ್. ಸೊ ಫಸ್ಟ್ ನಿಮ್ಗೆ ಹೇಳ್ತೀನಿ ಸ್ಪೈನಲ್ ಅನಸ್ತೇಷಿಯಾ ಕೊಟ್ಟಾಗ ಹೆಡ್ಏಕ್ ಏನಕ್ಕೆ ಬರುತ್ತೆ ಅಂತ. ಸೊ ನಾವು ನೀಡಲ್ ಹಾಕಿದಾಗ ನಾವು ಡ್ಯೂರಾ ಮ್ಯಾಟರ್ ಅಂತ ಇರುತ್ತೆ, ಸ್ಪೈನಲ್ ಕಾರ್ಡ್ಗೆ ಕವರ್ ಆಗಿರುತ್ತೆ. ಅದನ್ನು ಪ್ರಿಕ್ ಮಾಡಿ ಮುಂದಕ್ಕೆ ಹೋಗ್ತೀವಿ. ಪ್ರಿಕ್ ಮಾಡಿ ಮುಂದಕ್ಕೆ ಹೋದಾಗ ನಮಗೆ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಒಂದು ಫ್ಲೂಯಿಡ್ ಆಚೆ ಬರುತ್ತೆ. ಅದು ದಟ್ಸ್ ಅ ಕುಷನಿಂಗ್. ಅದು ನಮಗೆ ಬ್ರೈನ್ಗೆ ಆಮೇಲೆ ಸ್ಪೈನಲ್ ಕಾರ್ಡ್ಗೆ ಕುಷನ್ ಎಫೆಕ್ಟ್ ಕೊಡೋದಕ್ಕೆ ಅದು ಫ್ಲೂಯಿಡ್ ಇರೋದು. ಸೊ ನಾವು ಅನಸ್ತೇಷಿಯಾನ ಅಲ್ಲಿ ಕೊಡ್ತೀವಿ. ನಮ್ಮದು ಮೆಡಿಸಿನ್ ಏನಿದೆಯೋ ನಾವು ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಸೊ ಅದು ಕೊಟ್ಟ ಮೇಲೆ ಯೂಶ್ವಲಿ ನಮಗೆ ಪೇಷಂಟ್ಗಳಿಗೆ 24 hours ಬೆಡ್ ರೆಸ್ಟ್ ತೊಗೋಬೇಕು ಅಂತ ಹೇಳಿರ್ತೀವಿ. ಸೊ ಕೆಲವೊಂದು ಸರಿ ಏನಾಗುತ್ತೆ, ಪೈಲ್ಸ್ ಸರ್ಜರಿ ಆದಮೇಲೆ ಡೇ ಕೇರ್ ಅಂತ ನಾವು ಮನೆ ಕಳಿಸ್ತೀವಿ. ಸೊ ಹೇಳಿ ಕಳಿಸಿರ್ತೀವಿ ನಿಮಗೆ ಸ್ವಲ್ಪ ರೆಸ್ಟ್ ಬೇಕು, ಸೊ ನೀವು ರೆಸ್ಟ್ ತೊಗೊಳ್ಳಿ ಅಂತ. ಕೆಲವರು ತೊಗೊಳ್ಳೋದಿಲ್ಲ, ಮೆಟ್ಲತ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ತಾರೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಅಂತ ಆಗುತ್ತೆ. ಸರ್ಜರಿ ಆದಮೇಲೆ ಪೇಯ್ನ್ಗೋಸ್ಕರ ಅವ್ರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಆವಾಗ ಅವರು ಮೋಷನ್ ಮಾಡೋಕ್ಕೆ ತುಂಬ ಪ್ರೆಷರ್ ಆಗ್ತಾರೆ. ತುಂಬ ಪ್ರೆಷರ್ ಆಗ್ತಾಗ ಅಲ್ಲಿಂದ CSF ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಲ್ಲ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಲೀಕ್ ಆದಾಗ ಅವ್ರಿಗೆ ಹೆಡ್ಏಕ್ ಬರೋ ಚಾನ್ಸಸ್ ಇರುತ್ತೆ.